ನೋಡಿ, ಈಗ ಚೆಂಡು ಕಾಂಗ್ರೆಸ್ ಹೈಕಮಾಂಡ್ನ ಅಂಗಳದಲ್ಲಿದೆ. ಅಂತೂ ಇಂತೂ ಮುಖ್ಯಮಂತ್ರಿ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಗೊಂದಲಗಳಾಗಲಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಆ ಗೊಂದಲವನ್ನು ಮಾಡಿಕೊಳ್ಳಲಿಲ್ಲ. ನುಡಿದಂತೆ ನಡೆದು ಹೈಕಮಾಂಡ್ ಏನು ಹೇಳ್ತೋ ಅದನ್ನು ಕೇಳಿ ಅವರು ನಿರ್ಗಮಿಸಿದ್ದಾರೆ. ಈಗ ಹೈಕಮಾಂಡು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಾಕೊಂಡಿದೆ. ಈ ಕಡೆ ಸಿದ್ದರಾಮಯ್ಯ ಅವರ ಮಾತು ಕೇಳದ, ಈ ಕಡೆ ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳೋದ. ಸಿದ್ದರಾಮಯ್ಯ ಅವರ ಮಾತು ಕೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಬಣದವರು ರೊಚ್ಚಿಗೆದ್ದು ಬಿಡ್ತಾರೆ. ಡಿ ಕೆ ಶಿವಕುಮಾರ್ ಅವರ ಮಾತು ಕೇಳಿದ್ರೆ ಸಿದ್ದರಾಮಯ್ಯ ಅವರಂತೂ ಸುಮ್ಮನಿರಲ್ಲ. ಯಾಕಂದರೆ ಹಿಂದೆ ಮುಂದೆ ಮಾತಾಡದೆ ನೋಡೋಣ, ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ ಟೈಮೂ ತಗೊಳ್ಳದೆ ಅವರು ಹೇಳಿದ ದಿನಾನೇ ಅವರು ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಕೂಡ ಸುಮ್ಮನೆ ರಾಜೀನಾಮೆ ಕೊಟ್ಟಿಲ್ಲ. ಹೈಕಮಾಂಡ್ಗೆ, ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಿಗೆ ಒಂದಷ್ಟು ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಯಾಕಂದರೆ ಸಿದ್ದರಾಮಯ್ಯ ಅವರ ಜೊತೆಗೆ ಒಂದಷ್ಟು ಜನ ನಾಯಕರುಗಳು ಸಾಕಷ್ಟು ವರ್ಷಗಳ ಕಾಲ ಜರ್ನಿ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಎಂ ಬಿ ಪಾಟೀಲ್ ಅವರಿದ್ದಾರೆ, ಕೆ ಜೆ ಜಾರ್ಜ್ ಅವರಿದ್ದಾರೆ, ಅದರ ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ, ಭೈರತಿ ಸುರೇಶ್ ಅವರಿದ್ದಾರೆ, ಇನ್ನೂ ಬೇರೆ ಬೇರೆ ನಾಯಕರುಗಳಿದ್ದಾರೆ. ಸೊ ಈಗ ಏನು ಡಿಮ್ಯಾಂಡ್ ಮಾಡಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ, ರಾಹುಲ್ ಗಾಂಧಿ ಅವರಿಗೆ, ಸುರ್ಜೇವಾಲಾ ಅವರಿಗೆ, ವೇಣುಗೋಪಾಲ್ ಅವರಿಗೆ, ಸಿದ್ದರಾಮಯ್ಯ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ 3 ಜನ ಡಿ ಸಿ ಎಂಗಳಾಗಬೇಕು. 3 ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿ ಮಾಡಿ, ಸೊ 3 ಡಿ ಸಿ ಎಂಗಳು ನಾನು ಹೇಳ್ದವರೇ ಆಗಬೇಕು. ಅಂದರೆ ಇಲ್ಲಿ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು, ಡಿ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರ ಪುತ್ರ MLC ಡಾಕ್ಟರ್ ಯತೀಂದ್ರ ಅವರನ್ನು ಮಾಡಲಾಗುತ್ತೆ ಅನ್ನೋದು. ಅದು ಕೂಡ ಇನ್ನೂ ಕನ್ಫರ್ಮ್ ಆಗಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರೋದು. ಬಟ್ ಸಿದ್ದರಾಮಯ್ಯ ಅವರು ಹೇಳಿದಾರಂತೆ, ಯತೀಂದ್ರ ಅವರನ್ನು ಡಿ ಸಿ ಎಂ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ನೋ ಪ್ರಾಬ್ಲಮ್, ಬಟ್ ಅವರಿಗೆ ಒಳ್ಳೆ ಖಾತೆ ಕೊಡಿ, ಅವರನ್ನು ಸಚಿವರನ್ನಾಗಿ ಮಾಡಬೇಕು, ಅವ್ರಿಗೆ ಒಳ್ಳೆ ಖಾತೆ ಕೊಡಬೇಕು. ಇದು ಪಾಯಿಂಟ್ ನಂಬರ್ 1. ಎರಡನೇದು, ನಾನು ಹೇಳಿದಂಥವರನ್ನು ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು. ಯಾರ್ಯಾರ ಹೆಸರು ಹೇಳಿದ್ದಾರೆ ಹಾಗಾದರೆ ಸಿದ್ದರಾಮಯ್ಯ ಅವರು ಹೇಳಿದಂತಹ ಹೆಸರುಗಳನ್ನು ಹೈಕಮಾಂಡು ಒಪ್ಕೊಳ್ಳುತ್ತಾ? ಡಿ ಕೆ ಶಿವಕುಮಾರ್ ಅವರು ಸುಮ್ಮನಿದ್ದು ಬಿಡ್ತಾರಾ? ಸಿದ್ದರಾಮಯ್ಯ ಅವರು ಇಂಥವ್ರನ್ನೇ ಡಿ ಸಿ ಎಂ ಮಾಡಿ ಅಂತ ಹೇಳಿದ ತಕ್ಷಣ ಡಿ ಕೆ ಶಿವಕುಮಾರ್ ಅವರು ಸುಮ್ಮನಿರ್ತಾರಾ? ಯಾಕಂದರೆ ಹೈಕಮಾಂಡ್ ಕೂಡ ಈಗ ಬಹಳ ಇಕ್ಕಟ್ಟಿಗೆ ಸಿಲುಕಾಕೊಂಡಿದೆ. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಒಂದು ಫೈನಲ್ ಆಗಬೇಕು. ಅದೇ ಡೆಲ್ಲಿಲೇ ಈಗ ಒಂದು ಫೈನಲ್ ಮೀಟಿಂಗು ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಆರಂಭ ಆಗುತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ. ಸೊ ನೋಡಿ, ಒಂದು ಎಂ ಬಿ ಪಾಟೀಲ್ ಅವರ ಹೆಸರನ್ನು ಸೂಚಿಸಿದ್ದಾರೆ ಸಿದ್ದರಾಮಯ್ಯ ಅವರು. 2 ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನು ಸೂಚಿಸಿದ್ದಾರೆ. ಅದರ ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಹೆಸರನ್ನು ಕೂಡ ಸೂಚಿಸಿದ್ದಾರೆ. ಅಂದರೆ 3 ಜನರ ಹೆಸರನ್ನು ಸಿದ್ದರಾಮಯ್ಯನವರು ಡಿ ಸಿ ಎಂಗೆ ಸೂಚಿಸಿರುವುದು. ಈ 3 ಜನರನ್ನು ಡಿ ಸಿ ಎಂ ಮಾಡಿ. ಇಲ್ಲಿ ಜಾತಿವಾರು ಲೆಕ್ಕಾಚಾರ, ಎಂ ಬಿ ಪಾಟೀಲ್ ಅವರನ್ನು ಕೂಡ, ಅಂದರೆ ಅವರ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ದಲಿತ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಲಿಂಗಾಯತ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಅಲ್ಪಸಂಖ್ಯಾತರಿಗೆ ಅನ್ಯಾಯ ಆಗಬಾರ್ದು. ಈ ನಿಟ್ಟಿನಲ್ಲಿ ಅಳೆದೂ ತೂಗಿ ಸಿದ್ದರಾಮಯ್ಯನವರು ಈ ರೀತಿಯ ನಿರ್ಧಾರವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತರೆ. ಸೊ ಆಪ್ತರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟಾಗ ಪಕ್ಷದಲ್ಲಿ ತನ್ನ ಹಿಡಿತ ಇರುತ್ತೆ, ತನ್ನ ಹಿಡಿತ ಕೈ ಬಿಟ್ಟೋಗಲ್ಲ. ಪಕ್ಷದಲ್ಲಿ ತನ್ನ ಹಿಡಿತ ಇರಬೇಕು ಅಂತ ಹೇಳಿದ್ರೆ, ನನಗೆ ಬೇಕಾದಂಥವರಿಗೆ ಇಂಥವರಿಗೆ ಇಂಥದ್ದೇ ಮಂತ್ರಿ ಸ್ಥಾನವನ್ನು ಕೊಡಬೇಕು, ಇಂಥವರನ್ನೇ ಡಿ ಸಿ ಎಂ ಮಾಡಬೇಕು, ಈ ರೀತಿಯ ಎಲ್ಲ ಲೆಕ್ಕಾಚಾರಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಈ ಲೆಕ್ಕಾಚಾರಗಳಿಗೆ ಕಾಂಗ್ರೆಸ್ ಹೈಕಮಾಂಡು ಒಪ್ಕೊಳ್ಳುತ್ತಾ? ಇನ್ ಕೇಸ್ ಒಪ್ಕೊಳ್ಳಿಲ್ಲ ಅಂದರೆ ವಾಟ್ ನೆಕ್ಸ್ಟ್? ನೋಡಿ, ಒಂದು ಕಡೆ ಒಪ್ಕೊಂಡ್ರೂ ಕೂಡ ಆಶ್ಚರ್ಯ ಇಲ್ಲ. ನಾನು ಆಗಲೇ ಹೇಳಿದೆ, ನುಡಿದಂತೆ ನಡೆದಿದ್ದಾರೆ ಸಿದ್ದರಾಮಯ್ಯ ಅವರು. ಹಾಗಾಗಿ ಅವರು ಏನು ಡಿಮ್ಯಾಂಡ್ ಮಾಡ್ತಾರೋ ಅದಕ್ಕೆ ಹೈಕಮಾಂಡ್ ಕೂಡ ಒಪ್ಕೋಬೇಕು. ಹೆಂಗೋ 3 ವರ್ಷಗಳ ಕಾಲ ಏನೇ ಒಳಮುನಿಸುಗಳು ಒಳಜಗಳಗಳಿದ್ರೂ ಕೂಡ ಅದನ್ನು ಜಗಜ್ಜಾಹೀರಾಗೋದಕ್ಕೆ ಸಿದ್ದರಾಮಯ್ಯನವರೂ ಬಿಟ್ಟಿಲ್ಲ, ಡಿ ಕೆ ಶಿವಕುಮಾರ್ ಅವರು ಕೂಡ ಬಿಟ್ಟಿಲ್ಲ, ಗೊತ್ತಿರೋ ವಿಚಾರನೇ.
ಇಬ್ಬರು ನಾಯಕರ ನಡುವೆ ಏನೂ ಸರಿಯಿಲ್ಲ ಅಂದರೂ ಕೂಡ ಎಲ್ಲವೂ ಚೆನ್ನಾಗಿದೆ ಅನ್ನೋ ರೀತಿಯಲ್ಲೇ ಇದ್ದಂಥವರು ಮೇಲ್ನೋಟಕ್ಕೆ. ಬಟ್ ಈಗ ಈ ಸಚಿವರನ್ನು ಆಯ್ಕೆ ಮಾಡುವಂತಹ ವಿಚಾರ, DCM ಆಯ್ಕೆ ಮಾಡುವಂತಹ ವಿಚಾರ, KPCC ಅಧ್ಯಕ್ಷರನ್ನು ಆಯ್ಕೆ ಮಾಡುವಂತಹ ವಿಚಾರಗಳು, ಈ ವಿಚಾರದಲ್ಲಿ ಗೊಂದಲ ಮಾಡ್ಕೊಳ್ಳೋದು ಬೇಡ. ಇನ್ನುಳಿದಂತಹ 24 ತಿಂಗಳು, ಈ 3 ವರ್ಷ ಯಾವ ರೀತಿ ನಾವು ಸುದೀರ್ಘವಾಗಿ ಆಡಳಿತ ಮಾಡಿದ್ವೋ, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿ ಅದೇ ರೀತಿ ನಡ್ಕೊಂಡು ಹೋಗಲಿ ಅನ್ನೋದು ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ವಿಚಾರ ಆಗಿರಬಹುದು. ಸೊ ಹಾಗಾಗಿ ಈ 3 DCM ಹುದ್ದೆಗಳ ಸೃಷ್ಟಿಗೆ ಏನು ಡಿಮ್ಯಾಂಡ್ ಇಟ್ಟಿದ್ದಾರೋ ಸಿದ್ದರಾಮಯ್ಯ ಅವರು, ಆ ಡಿಮ್ಯಾಂಡ್ಗೆ ಓಕೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಯಾರಾಗಬಹುದು, ಯಾರು ಆಗಬೇಕು DCM ಅನ್ನೋದ್ರ ಬಗ್ಗೆ. ಥ್ಯಾಂಕ್ ಯು.